ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ ಅಂತ ಒಂದು ಸುಮಾರು ಓಡಾಡ್ತಾ ಇದೆ ಹೊರಗಡೆ. ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಯಾರಿಗೆ ಪ್ಲಸ್ ಆಗ್ತಾ ಇದೆ? ಗಿಲ್ಲಿಯಿಂದ ಕಾವ್ಯ ಪ್ಲಸ್ ಆಗ್ತಿದೆ, ಕಾವ್ಯದಿಂದ ಗಿಲ್ಲಿಗೆ ಪ್ಲಸ್ ಆಗ್ತಿದೆ? ನನಗೇನು ಅನಿಸೋದಿಲ್ಲ. ನಾವು ಅವ್ರ ಬಂದಾಗಿಂದ್ರೆ ಹೆಂಗದಾರ ಅವ್ರು ಏನಾದರೂ ಹಂಗದಾರ ಅವ್ರು ಪಾಪ. ಯಾಕಂದ್ರೆ ಗಿಲ್ಲಿಯಿಂದ ಕಾವ್ಯ, ಕಾವ್ಯಂದ್ರೆ ಗಿಲ್ಲಿ ಎಲ್ಲ ಬಾಂಡಿಂಗ್ ಚಲೋ ಐತಿ ಇಬ್ಬರದು. ಹಾಗೆ ಗಿಲ್ಲಿನ ಕಾವ್ಯ ಬಿಟ್ಕೊಟ್ಟಿಲ್ಲ, ಕಾವ್ಯ ಗಿಲ್ಲಿನ ಬಿಟ್ಕೊಟ್ಟಿಲ್ಲ, ಬಾಂಡಿಂಗ್ ಚಲೋ ಐತಿ. ಗಿಲ್ಲಿನ ಒಂದೊಂದು ವಿಷಯದಾಗ ಅವ ಅಣ್ಣ ಅಂದಿರ್ತಾಳ ಸ್ವೀಕಾರ ಮಾಡೋದಿಲ್ಲ, ಇವ್ ತಂಗಿ ಅನ್ನಕ್ಕೆ ಒಪ್ಕೊಳ್ಳೋದಿಲ್ಲ. ಅದ ಒಂಥರ ಸ್ನೇಹನ ಪ್ರೀತಿನ ಗೊತ್ತಾಗೋಲ್ಲ. ಯಾಕಂದ್ರೆ ಗಿಲ್ಲಿದ ಮನಸ್ಸೊಂದು ಬೇರೆ ಇರ್ತೈತಿ, ಕಾವ್ಯನೊಂದು ಮನಸ್ಸು ಬೇರೆ ಇರ್ತೈತಿ. ಯಾಕಂದ್ರೆ ನಾವು ಯಾವ್ದು ಕಂಪೇರ್ ನೋಡ ಈಗ ಅದನ್ನ ಅಂತ ನಮಗೆ ಕ್ಲಾರಿಟಿ ಕೊಡೋಕ್ಕಾಗೋದಿಲ್ಲ. ಅವ್ರ ಮಧ್ಯೆ ಹೆಂಗೈತಿ ಬಾಂಡಿಂಗ್, ಒಳ್ಳೆ ಬಾಂಡಿಂಗ್ ಐತಿ, ಒಳ್ಳೆ ಚಲೋ ಐತಿ. ಈ ಗಿಲ್ಲಿಯಿಂದ ಕಾವ್ಯ ಇಲ್ಲ, ಕಾವ್ಯ ಅಂತ ಗಿಲ್ಲಿ ಇಲ್ಲ. ಗಿಲ್ಲಿ ಆಡತಾನು, ಕಾವ್ಯ ಆಡತಾಳು. ಓಕೆ, ಗಿಲ್ಲಿ ಕಾವ್ಯ ಸ್ನೇಹನ ಪ್ರೀತಿನ ಗೊತ್ತಿಲ್ಲ. ಬಟ್ ಅದ್ರ ರಕ್ಷಿತ್ ಅವ್ರು ಆಕ್ಚುಲಿ ಸುಮಾರು ಸಲ ಅವ್ರು ಇಷ್ಟ, ಗಿಲ್ಲಿ ಇಷ್ಟ ಅಂತ ಅಂದ್ರೆ ಗಿಲ್ಲಿನ ಇಷ್ಟ, ಹುಡುಗ ಯಾವ ತರ ಇರಬೇಕು ಅಂತ ಹೇಳಿದಾಗ ಗಿಲ್ಲಿ ತರ ಇರಬೇಕು, ಬಟ್ ಗಿಲ್ಲಿ ಬೇಡ ಅಂತೆಲ್ಲ ಹೇಳಿದ್ದಾರೆ. ಬಟ್ ಗಿಲ್ಲಿನ ಅಣ್ಣ ಅಂತ ಕರಿಬೇಡಿ, ಫ್ರೆಂಡ್ ಅಂತೆಲ್ಲ ಹೇಳಿದ್ದಾರೆ. ಸೊ ಅದೇ ಕಾರಣಕ್ಕೆ ಅವ್ರಿಗೂ ಲೈಕ್ ಕಾವ್ಯ ಅವ್ರ ಜೊತೆಗೆ ಆಗ್ತಾ ಇಲ್ವಾ ಗಿಲ್ಲಿ ಇಲ್ಲಿ ಮಧ್ಯೆ ಇರೋದ್ರಿಂದ? ಏನಿಲ್ಲ ನನಗೆ ಆ ಥರ. ಬಟ್ ಅಣ್ಣ ಅಂತ ಕರಿಬೇಡಿ ಅಂತೆಲ್ಲ ಹೇಳಿ, ಅಣ್ಣ ಅಂತ ಕಡಿಬಾರಂದ್ರೆ ಜಸ್ಟ್ ಫ್ರೆಂಡ್ ಆಗ್ಯಾದ್ರ ಅಂದ್ರೆ ಅದನ್ನ ಒಂದು ಅನ್ನಿಸ್ತಾನ ಅಂತ ತಿಳ್ಕೊಂಡು ನನಗೆ. ಈಗ ಅವ್ರು ಎಷ್ಟು ಕ್ಲೋಸ್ ಆಗ್ಯದ ಅಂದ್ರೆ ಅವ್ರೊಂದು ನಡ್ಬಾರ್ಕ ಏನೋ ಸ್ಟಾರ್ಟ್ ಆಗೈತೆ ಅಂತಲ್ಲ, ರಕ್ಷಿತಾ ಟೀಜಾಗಿ ಒಪ್ಕೊಳತ್ತಾಳ ಅಂತಲ್ಲ, ಕ್ಲೋಸ್ ಅದಾರು. ಯಾಕಂದ್ರೆ ಗಿಲ್ಲಿದ ಆಕೆ ಏನು ರಕ್ಷಿತಾ ತಿಳ್ಕೊಂಡಿದ್ದೆ ಅನ್ನೋ ಒಂಥರ ಮೈಂಡ್ ಸೆಟ್ನಾಗ ಇಟ್ಕೊಂಡಿದ್ದಂದ್ರೆ ಗಿಲ್ಲಿದ ನಂದ ಸೇಮ್ ಏಜ್ ಐತಿ, ನಾ ಯಾಕೆ ಅಣ್ಣ ಅನ್ಬೇಕು ಅನ್ನೋದು ಒಂದು ಆಕಿ ತಲೆ ಆಗೈತಿ. ಅಣ್ಣನ ಅನ್ಬೇಕತ್ತೇನಿಲ್ಲ, ಅದ್ ನಮ್ಮ ಮನಸ್ಸಿನಾಗಿದ್ರೆ ಸಾಕು. ಆ ಜನಕ್ಕೆ ಏನಿಲ್ಲ ರಕ್ಷಿತ್ ಅವ್ರಿಗೆ ಗಿಲ್ಲಿ ಅಂತ ಮನಸ್ಸಲ್ಲಿ ರೇಖೆ ಅಂತ ಹುಡುಗಿ ಅಂತಲ್ಲ ತಿಳ್ಕೊಂಡು ನಾನು ಅದನ್ನು ಭಾವಿಸಿದನು. ಯಾಕಂದ್ರೆ ಅಂಥದ್ದು ತಲೆಯಾಗ ಯೋಚನೆ ಅನಿಸೋದೇ ಇಲ್ಲ. ಯಾಕಂದ್ರೆ ಆಕೆ ಇನ್ನೂ ಒಂದು ಥರ ದೊಡ್ಡಕ್ಕಿದ್ರು ಒಂದು ಮಗುವಿನ ಥರ ಬುದ್ಧಿ ಐತಿ, ಮಗುವಿನ ಥರ ಎಲ್ಲರೂ ಟ್ರೀಕ್ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಈ ರೀತಿ ಐತಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.